ಸೋಷಿಯಲ್ ಮೀಡಿಯಾದಾಗ ಇಷ್ಟು ಅಡ್ವರ್ಟೈಸ್ಮೆಂಟ್ ಬರತ್ತವ್ರಿ. ನನಗರ ಒಮ್ಮೆ ಏನು ಅನಿಸ್ತೈತೆ ಅಂದ್ರೆ ಟ್ರೈನಿಂಗ್ ತೊಗೊಳೋರ್ಕಿಂತ ಟ್ರೈನಿಂಗ್ ಕೊಡೋರ ಜಾಸ್ತಿ ಆಗ್ಯಾರ ಅನ್ಸುತ್ತೆ ಇಂಡಿಯಾದಾಗ. ಅಷ್ಟು ಬರತ್ತವ್ರಿ, ಮಂದಿಗೆ ತಲೆ ಕೆಟ್ಟು ಹೊಂಟೈತಿ. ಏನು ಮಾಡಲಿ, ಯಾವ ಕೋರ್ಸ್ ಕಲೀಲಿ, ಫ್ರಂಟ್ ಎಂಡ್ ಕಲೀಲೋ, ಬ್ಯಾಕ್ ಎಂಡ್ ಕಲೀಲೋ, ಡೆವಾಪ್ಸ್ ಕಲೀಲೋ? ಪೀಪಲ್ ಆರ್ ರಿಯಲಿ ಗೆಟ್ಟಿಂಗ್ ಕನ್ಫ್ಯೂಸ್ಡ್. ನೀವು ಆ್ಯಸ್ ಅ ಫ್ರೆಷರ್ ಮೇನ್ ಫಂಡಮೆಂಟಲ್ ಸ್ಕಿಲ್ಸ್ ಕಲಿಯೋದು ಭಾಳ ಇಂಪಾರ್ಟೆಂಟ್ ಐತಿ. ಕೋಡಿಂಗ್ ಕಲೀರಿ, CS ಫಂಡಮೆಂಟಲ್ಸ್ ಕಲೀರಿ, ಡೇಟಾ ಸ್ಟ್ರಕ್ಚರ್ಸ್ ಕಲೀರಿ. ಇದನ್ನೆಲ್ಲ ಕಲಿತ್ರಿ ಅಂದ್ರೆ ನೀವು ಅವಾಗ ಏನಾಗ್ತೈತಿ, ನಿಮಗೆ ಜಾಬ್ ಅಪಾರ್ಚುನಿಟೀಸ್ದ ಹೊರೈಸನ್ ಇರುತ್ತಲ್ಲ ದೊಡ್ಡದಾಗತ್ತೆ. ನಿಮಗೆಲ್ಲಿ ಗೊತ್ತೈತಿ ನೀವು ಯಾವ ಕಂಪ್ನಿದಾಗ ಜಾಬ್ ಮಾಡೋದಿರಂತ? ನಿಮ್ಮನ್ನ ಯಾರು ಹೈರ್ ಮಾಡ್ತಾರೋ ಅವ್ರಿಗೂ ಗೊತ್ತಿಲ್ಲ ನೀವು ಬಂದು ಅವ್ರನ್ನ ಜಾಯ್ನ್ ಆಗ್ತೀರಂತ. ಅಲ್ಲಿ ಹೋದ್ಮೇಲೆ ಅಲ್ಲಿ ಯಾವ ಪ್ರಾಡಕ್ಟ್ ಐತಿ, ಅವ್ರಿಗೆ ಕೋಡಿಂಗ್ ಲ್ಯಾಂಗ್ವೇಜ್ ಯಾವ್ದು ಬೇಕು, ಅವ್ರು ಸೀದಾ ಬರಿಬೇಕು ಅನ್ಕೊಂಡಾರೋ, ಪೈಥಾನ್ದಾಗ ಬರಿಬೇಕು ಅನ್ಕೊಂಡಾರೋ, ಇದು ಯಾವುದೂ ಗೊತ್ತಿಲ್ಲ. ಇಟ್ ಈಸ್ ಆಲ್ ಅನ್ಸರ್ಟನ್. ಅದಕ್ಕೆ ನೀವು ಮೊದಲು ಫಂಡಮೆಂಟಲ್ ಸ್ಕಿಲ್ಸ್ ಕಲೀರಿ. ಅದಾದಮೇಲೆ ಬೇಕಿದ್ರೆ ನೀವು ಫ್ರಂಟ್ ಎಂಡ್ ಕೋರ್ಸ್ ಮಾಡಿರಿ ಟು ಲರ್ನ್ ಮೋರ್ ಅಬೌಟ್ ಹೌ ಟು ಡೂ ಫ್ರಂಟ್ ಎಂಡ್. ಬ್ಯಾಕ್ ಎಂಡ್ ಕೋರ್ಸ್ ಮಾಡಿರಿ ಬೇಕಿದ್ರೆ ಹೌ ಟು ಡೂ ಬ್ಯಾಕ್ ಎಂಡ್, ಇಲ್ಲ ಡೇಟಾ ಅನಲೈಟಿಕ್ಸ್ ಮಾಡಿರಿ. ಬಟ್ ಮೇಕ್ ಶ್ಯೂರ್ ದ್ಯಾಟ್ ದ ಫೌಂಡೇಶನ್ ಇಸ್ ಕರೆಕ್ಟ್ ಫಸ್ಟ್. ಅದಾದಮೇಲೆ ಸ್ಪೆಷಲೈಸೇಷನ್ ಮಾಡ್ಕೊಂಡು ಹೋಗ್ರಿ, ನಡೆಯುತ್ತೆ.